ನಾ ಹೇಳೇ ಬಿಟ್ಟಿನಲ್ರಿ. ಅಲ್ಲ ಈಗ ತಾವು ಹಿರಿಯರಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಅವೆಲ್ಲವನ್ನು ನಮ್ಮ ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವಂಥ ನಿರ್ಣಯ. ನಾವು ಇಲ್ಲಿ ಜಂತ್ರಲಗ ಹೊಡೆದ್ರೂ ಏನಾಗೋದಿಲ್ಲ. ಅಲ್ಟಿಮೇಟ್ಲಿ ಡಿಸಿಷನ್ ವಿಲ್ ಬಿ ಟೇಕನ್ ಬೈ ಅವರ್ ಪಾರ್ಟಿ ಹೈಕಮಾಂಡ್ ಆ್ಯಂಡ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತೈತೆ. ಅಲ್ಲಿ ಒಮ್ಮತದ ನಾಯಕನ ನಿರ್ಣಯ ಆಗುತ್ತೆ. ಆ ನಾಯಕರ ನಿರ್ಣಯನ ನಮ್ಮ ಪಕ್ಷದ ವರಿಷ್ಠರು, ದಿಲ್ಲಿ ವರಿಷ್ಠರು ಅದನ್ನು ಅಪ್ರೂವ್ ಮಾಡ್ತಾರೆ. ಆವಾಗ ಮುಖ್ಯಮಂತ್ರಿ ಆಯ್ಕೆ ಆಗುತ್ತೆ. ನಾವು ನಮ್ಮೊಳಗೆ ಕಚ್ಚಾಡ್ಕೋತ ಮಾಡೋದು ಇದೇನು ಅಲ್ಟಿಮೇಟ್ಲಿ ಇದು ರಿಸಲ್ಟ್ ಕೊಡುವಂಥದ್ದು ಅಲ್ಲ. ಮತ್ತು ನನ್ನ ದೃಷ್ಟಿಯಲ್ಲಿ ಜೈನ ಮುನಿ ಗುಣಧರ್ ನಂದಿ ಮಹಾರಾಜ್ ಅವರು ಮುಂದೆ DK ಅವರು ಸೇಮ್ ಆಗ್ತಾರೆ ಅಂತಂದು ಹೇಳಿರುವಂಥ ಸರ್. ಜೈನ ಮುನಿ ಗುಣಧರ್ ನಂದಿ ಮಹಾರಾಜ್ ಅವರು ಉತ್ತರವಾಗಿ ನಾನು ವೈಯಕ್ತಿಕ ವಿಚಾರ. ನಾನು ಭವಿಷ್ಯದಲ್ಲಿ ನಂಬಿಕೆ ನನಗೆ ವೈಯಕ್ತಿಕವಾಗಿ ಕಡಿಮೆ. ನಾವು ಮಾಡ್ತಕ್ಕಂಥ ಏನು ಕೆಲಸ ಕಾರ್ಯಗಳು ಅದರ ಮೇಲೇ ನಾವು ಅವಲಂಬಿತರಾಗಬೇಕು. ಈಗ ಭವಿಷ್ಯ ಹೇಳ್ತಾರೆ ನೀವು ಮುಖ್ಯಮಂತ್ರಿ ಆಗ್ತೀರ ಅಂದ್ಕೂಡಲೇ ನಾವು ನನಗೆ ಭವಿಷ್ಯ ಹೇಳ್ಯಾರ ನಾ ಮುಖ್ಯಮಂತ್ರಿ, ನಾನು ಅದಕ್ಕೆ ಎಷ್ಟರ ಮಟ್ಟಿಗೆ ಯಾರು ಅದನ್ನಂತ ನಾವು ಯೋಚನೆ ಮಾಡಬೇಕು. ಆ ಮಟ್ಟಕ್ಕೆ ನನಗೆ ಹೋಗುವಂಥ ಸಾಮರ್ಥ್ಯ ಐತೆ ಇಲ್ಲ ಅಂತೇಳಿ ನಾನು ಆತ್ಮಶೋಧನೆ ಮಾಡ್ಕೋಬೇಕಾಗಿದೆ. ಭವಿಷ್ಯದಲ್ಲಿ ಹೇಳಿರ್ಬೋದು ಅವರು. ನಾನು ಭವಿಷ್ಯ ಹೇಳೋರ ಬಗ್ಗೆ ನಾನು ಏನು ಕಮೆಂಟ್ ಮಾಡೋದಿಲ್ಲ. ನಾನು ವೈಯಕ್ತಿಕವಾಗಿ ಭವಿಷ್ಯದ ಮೇಲೆ ಅವಲಂಬಿತ ಆಗೋಕ್ಕಿಂತ ಹೆಚ್ಚಾಗಿ ನಮ್ಮ ಶ್ರಮ, ನಮ್ಮ ಪರಿಶ್ರಮ, ಅದರಲ್ಲಿ ನಾವು ಕೃಷಿ ಮಾಡಿದರೆ ನಮ್ಗೆ ಅಲ್ಟಿಮೇಟ್. ಈಗ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ರಾಜಕೀಯ ಬೆಳವಣಿಗೆ ಕಾಂಗ್ರೆಸ್ ಆಗಿರ್ಬೋದು ಒಬ್ಬರಿಗೊಬ್ಬರು ಮತ ಕೊಟ್ಟಂತ ಜನರಿಗೆ ಏನು ಸಂದೇಶ ಕೊಡ್ತಾರೆ? ನಾನು ರಾಜಕೀಯ ಪಕ್ಷದಲ್ಲಿ ಸಹಮತ ಇರಬೇಕು, ಸೌಹಾರ್ದಯುತವಾದಂಥ ವಾತಾವರಣ ಇರಬೇಕು, ಐಕ್ಯತೆ ಇರಬೇಕು. ಪಕ್ಷದ ಸಿದ್ಧಾಂತಗಳನ್ನು ಜಾರಿಗೆ ತರಲಿಕ್ಕೆ ಎಲ್ಲರೂ ಒಂದಾಗಿ ಸಹೋದರತ್ವ ಭಾವನೆಯಿಂದ, ಭಾತೃತ್ವ ಪ್ರೇಮದಿಂದ ಪಕ್ಷ ಮುನ್ನಡೆಸಬೇಕು. ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾದರೆ ಉತ್ತರವಾಗಿ ಅದು ಕೊನೆಗೆ ಆಡಳಿತದ ಮೇಲೂ ಪರಿಣಾಮ ಆಗೋದಿಲ್ಲ ಅಂತ ಯಾರಾದರೂ ಹೇಳಿದರೆ ಅದು ಸುಳ್ಳು. ಆಡಳಿತದ ಮೇಲೆ ಪರಿಣಾಮ ಆಗೋದಿಲ್ಲ ಅಂತ ಹಂಗೆ ಹೇಳೋಕ್ಕಾಗುತ್ತೆ. ಎಲ್ಲರೂ ಒಮ್ಮತದಿಂದ, ಐಕ್ಯತೆಯಿಂದ ಒಂದಾಗಿ ಪಕ್ಷದ ಸಿದ್ಧಾಂತ, ಜನರ ಕಲ್ಯಾಣಕ್ಕೆ ಆದ್ಯತೆ ಕೊಟ್ಟು ನಮ್ಮ ವಿಚಾರಗಳನ್ನು ಹೇಳಬೇಕು. ಸೈದ್ಧಾಂತಿಕ ನಿಲುವಿನಲ್ಲಿ ಎಲ್ಲ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳಿರ್ತವೆ. ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ವ್ಯಕ್ತಿಗತ ಅಧಿಕಾರಕ್ಕಾಗಿ ಏನು ಭಿನ್ನಾಭಿಪ್ರಾಯಗಳಿರ್ತಾವೆ, ಇದು ನಿಜವಾಗಲೂ ಮಾರಕವಾಗುವಂಥ ಒಂದು ವಿಚಾರ, ನನ್ನ ವೈಯಕ್ತಿಕ ವಿಚಾರ. ಪ್ರಜಾಪ್ರಭುತ್ವದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಇರುವುದು, ವಿಚಾರಗಳ ತಾಕಲಾಟ ಇರುವುದು ಸರ್ವೇ ಸಾಮಾನ್ಯ. ಆದರೆ ಅದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಜನರ ಕಲ್ಯಾಣಕ್ಕಾಗಿ, ಜನಪರ ವಿಚಾರಗಳಿಗಾಗಿ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೆ ಅದು ಒಳ್ಳೆಯದು. ಅದು ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಕುರ್ಚಿ ಹಿಡಿಯುವ ಸಲುವಾಗಿ ಮತ್ತು ಇನ್ನಿತರ ಯಾವುದೋ ಕಾರಣಕ್ಕಾಗಿ ಭಿನ್ನಾಭಿಪ್ರಾಯಗಳಿದ್ದರೆ ಅದು ಪಕ್ಷಕ್ಕೂ ಒಳ್ಳೆಯದಲ್ಲ ಮತ್ತು ರಾಜ್ಯದ ಜನತೆಗೂ ಒಳ್ಳೆಯದಲ್ಲ. ನನ್ನ ವೈಯಕ್ತಿಕ ವಿಚಾರ. ನಾ ಹೇಳೇ ಬಿಟ್ಟಿನಲ್ರಿ. ಅಲ್ಲ ಈಗ ತಾವು ಹಿರಿಯರಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಅವೆಲ್ಲವನ್ನು ನಮ್ಮ ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವಂಥ ನಿರ್ಣಯ. ನಾವು ಇಲ್ಲಿ ಜಂತ್ರಲಗ ಹೊಡೆದ್ರೂ ಏನಾಗೋದಿಲ್ಲ. ಅಲ್ಟಿಮೇಟ್ಲಿ ಡಿಸಿಷನ್ ವಿಲ್ ಬಿ ಟೇಕನ್ ಬೈ ಅವರ್ ಪಾರ್ಟಿ ಹೈಕಮಾಂಡ್ ಆ್ಯಂಡ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತೈತೆ. ಅಲ್ಲಿ ಒಮ್ಮತದ ನಾಯಕನ ನಿರ್ಣಯ ಆಗುತ್ತೆ. ಆ ನಾಯಕರ ನಿರ್ಣಯನ ನಮ್ಮ ಪಕ್ಷದ ವರಿಷ್ಠರು, ದಿಲ್ಲಿ ವರಿಷ್ಠರು ಅದನ್ನು ಅಪ್ರೂವ್ ಮಾಡ್ತಾರೆ. ಆವಾಗ ಮುಖ್ಯಮಂತ್ರಿ ಆಯ್ಕೆ ಆಗುತ್ತೆ. ನಾವು ನಮ್ಮೊಳಗೆ ಕಚ್ಚಾಡ್ಕೋತ ಮಾಡೋದು ಇದೇನು ಅಲ್ಟಿಮೇಟ್ಲಿ ಇದು ರಿಸಲ್ಟ್ ಕೊಡುವಂಥದ್ದು ಅಲ್ಲ. ಮತ್ತು ನನ್ನ ದೃಷ್ಟಿಯಲ್ಲಿ ಜೈನ ಮುನಿ ಗುಣಧರ್ ನಂದಿ ಮಹಾರಾಜ್ ಅವರು ಮುಂದೆ DK ಅವರು ಸೇಮ್ ಆಗ್ತಾರೆ ಅಂತಂದು ಹೇಳಿರುವಂಥ ಸರ್. ಜೈನ ಮುನಿ ಗುಣಧರ್ ನಂದಿ ಮಹಾರಾಜ್ ಅವರು ಉತ್ತರವಾಗಿ ನಾನು ವೈಯಕ್ತಿಕ ವಿಚಾರ. ನಾನು ಭವಿಷ್ಯದಲ್ಲಿ ನಂಬಿಕೆ ನನಗೆ ವೈಯಕ್ತಿಕವಾಗಿ ಕಡಿಮೆ. ನಾವು ಮಾಡ್ತಕ್ಕಂಥ ಏನು ಕೆಲಸ ಕಾರ್ಯಗಳು ಅದರ ಮೇಲೇ ನಾವು ಅವಲಂಬಿತರಾಗಬೇಕು. ಈಗ ಭವಿಷ್ಯ ಹೇಳ್ತಾರೆ ನೀವು ಮುಖ್ಯಮಂತ್ರಿ ಆಗ್ತೀರ ಅಂದ್ಕೂಡಲೇ ನಾವು ನನಗೆ ಭವಿಷ್ಯ ಹೇಳ್ಯಾರ ನಾ ಮುಖ್ಯಮಂತ್ರಿ, ನಾನು ಅದಕ್ಕೆ ಎಷ್ಟರ ಮಟ್ಟಿಗೆ ಯಾರು ಅದನ್ನಂತ ನಾವು ಯೋಚನೆ ಮಾಡಬೇಕು. ಆ ಮಟ್ಟಕ್ಕೆ ನನಗೆ ಹೋಗುವಂಥ ಸಾಮರ್ಥ್ಯ ಐತೆ ಇಲ್ಲ ಅಂತೇಳಿ ನಾನು ಆತ್ಮಶೋಧನೆ ಮಾಡ್ಕೋಬೇಕಾಗಿದೆ.
ಭವಿಷ್ಯದಲ್ಲಿ ಹೇಳಿರ್ಬೋದು ಅವರು. ನಾನು ಭವಿಷ್ಯ ಹೇಳೋರ ಬಗ್ಗೆ ನಾನು ಏನು ಕಮೆಂಟ್ ಮಾಡೋದಿಲ್ಲ. ನಾನು ವೈಯಕ್ತಿಕವಾಗಿ ಭವಿಷ್ಯದ ಮೇಲೆ ಅವಲಂಬಿತ ಆಗೋಕ್ಕಿಂತ ಹೆಚ್ಚಾಗಿ ನಮ್ಮ ಶ್ರಮ, ನಮ್ಮ ಪರಿಶ್ರಮ, ಅದರಲ್ಲಿ ನಾವು ಕೃಷಿ ಮಾಡಿದರೆ ನಮ್ಗೆ ಅಲ್ಟಿಮೇಟ್. ಸರ್, ಈಗ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ರಾಜಕೀಯ ಬೆಳವಣಿಗೆ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಒಬ್ಬರಿಗೊಬ್ಬರು ಮತ ಕೊಟ್ಟಂತ ಜನರಿಗೆ ಏನು ಸಂದೇಶ ಕೊಡ್ತಾರೆ? ನಾನು ಅದೇ ರಾಜಕೀಯ ಪಕ್ಷದಲ್ಲಿ ಸಹಮತ ಇರಬೇಕು, ಸೌಹಾರ್ದಯುತವಾದಂಥ ವಾತಾವರಣ ಇರಬೇಕು, ಐಕ್ಯತೆ ಇರಬೇಕು, ಪಕ್ಷದ ಸಿದ್ಧಾಂತಗಳನ್ನು ಜಾರಿಗೆ ತರಲಿಕ್ಕೆ ಎಲ್ಲರೂ ಒಂದಾಗಿ ಸಹೋದರತ್ವ ಭಾವನೆಯಿಂದ, ಭಾತೃತ್ವ ಪ್ರೇಮದಿಂದ ಪಕ್ಷ ಮುನ್ನಡೆಸಬೇಕು. ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾದರೆ ಉತ್ತರವಾಗಿ ಅದು ಕೊನೆಗೆ ಆಡಳಿತದ ಮೇಲೂ ಪರಿಣಾಮ ಆಗೋದಿಲ್ಲ ಅಂತ ಯಾರಾದರೂ ಹೇಳಿದರೆ ಅದು ಸುಳ್ಳು. ಆಡಳಿತದ ಮೇಲೆ ಪರಿಣಾಮ ಆಗೋದಿಲ್ಲ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ. ಎಲ್ಲರೂ ಒಮ್ಮತದಿಂದ, ಐಕ್ಯತೆಯಿಂದ ಒಂದಾಗಿ ಪಕ್ಷದ ಸಿದ್ಧಾಂತ, ಜನರ ಕಲ್ಯಾಣಕ್ಕೆ ಆದ್ಯತೆ ಕೊಟ್ಟು ನಮ್ಮ ವಿಚಾರಗಳನ್ನು ಹೇಳಬೇಕು. ಸೈದ್ಧಾಂತಿಕ ನಿಲುವಿನಲ್ಲಿ ಎಲ್ಲ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳಿರ್ತವೆ. ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ವ್ಯಕ್ತಿಗತ ಅಧಿಕಾರಕ್ಕಾಗಿ ಏನು ಭಿನ್ನಾಭಿಪ್ರಾಯಗಳಿರ್ತಾವ, ಇದು ನಿಜವಾಗಲೂ ಮಾರಕವಾಗುವಂಥ ಒಂದು ವಿಚಾರ, ನನ್ನ ವೈಯಕ್ತಿಕ ವಿಚಾರ. ಪ್ರಜಾಪ್ರಭುತ್ವದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಇರುವುದು, ವಿಚಾರಗಳ ತಾಕಲಾಟ ಇರುವುದು ಸರ್ವೇ ಸಾಮಾನ್ಯ. ಆದರೆ ಅದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಜನರ ಕಲ್ಯಾಣಕ್ಕಾಗಿ, ಜನಪರ ವಿಚಾರಗಳಿಗಾಗಿ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೆ ಅದು ಒಳ್ಳೆಯದು. ಅದು ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಕುರ್ಚಿ ಹಿಡಿಯುವ ಸಲುವಾಗಿ ಮತ್ತು ಇನ್ನಿತರ ಯಾವುದೋ ಕಾರಣಕ್ಕಾಗಿ ಭಿನ್ನಾಭಿಪ್ರಾಯಗಳಿದ್ದರೆ ಅದು ಪಕ್ಷಕ್ಕೂ ಒಳ್ಳೆಯದಲ್ಲ ಮತ್ತು ರಾಜ್ಯದ ಜನತೆಗೂ ಒಳ್ಳೆಯದಲ್ಲ. ನನ್ನ ವೈಯಕ್ತಿಕ ವಿಚಾರ. ನಾ ಹೇಳೇ ಬಿಟ್ಟಿನಲ್ರಿ, ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಅವು ಎಲ್ಲವನ್ನು ನಮ್ಮ ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವಂಥ ನಿರ್ಣಯ. ನಾವು ಇಲ್ಲಿ ಜಂತರ ಲಗ ಹೊಡೆದ್ರೂ ಏನಾಗೋದಿಲ್ಲ. ಅಲ್ಟಿಮೇಟ್ಲಿ ಡಿಸಿಷನ್ ವಿಲ್ ಬಿ ಟೇಕನ್ ಬೈ ಅವರ್ ಪಾರ್ಟಿ ಹೈಕಮಾಂಡ್. ಆ್ಯಂಡ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತೈತೆ, ಅಲ್ಲಿ ಒಮ್ಮತದ ನಾಯಕನ ನಿರ್ಣಯ ಆಗುತ್ತೆ. ಆ ನಾಯಕರ ನಿರ್ಣಯನ ನಮ್ಮ ಪಕ್ಷದ ವರಿಷ್ಠರು, ದಿಲ್ಲಿ ವರಿಷ್ಠರು ಅದನ್ನು ಅಪ್ರೂವ್ ಮಾಡ್ತಾರೆ. ಆವಾಗ ಮುಖ್ಯಮಂತ್ರಿ ಆಯ್ಕೆ ಆಗುತ್ತೆ. ನಾವು ನಮ್ಮೊಳಗೆ ಕಚ್ಚಾಡ್ಕೋತ ಮಾಡೋದು ಇದೇನು ಅಲ್ಟಿಮೇಟ್ಲಿ ಇದು ರಿಸಲ್ಟ್ ಕೊಡುವಂಥದ್ದು ಅಲ್ಲ. ಮತ್ತು ನನ್ನ ದೃಷ್ಟಿಯಲ್ಲಿ ಜೈನ ಮುನಿ ಗುಣಧರ ನಂದಿ ಮಹಾರಾಜ್ ಅವರು ಮುಂದೆ DKC ಅವರು ಸೇಮ್ ಆಗ್ತಾರೆ ಅಂತಂದು ಹೇಳಿರುವಂಥ ಸರ್. ಜೈನ ಮುನಿ ಗುಣಧರ ನಂದಿ ಮಹಾರಾಜ್ ಅವರು ಉತ್ತರವಾಗಿ ನನ್ನ ವೈಯಕ್ತಿಕ ವಿಚಾರ. ನಾನು ಭವಿಷ್ಯದಲ್ಲಿ ನಂಬಿಕೆ ನನಗೆ ವೈಯಕ್ತಿಕವಾಗಿ ಕಡಿಮೆ. ನಾವು ಮಾಡ್ತಕ್ಕಂಥ ಏನು ಕೆಲಸ ಕಾರ್ಯಗಳು ಅದರ ಮೇಲೇ ನಾವು ಅವಲಂಬಿತರಾಗಬೇಕು. ಭವಿಷ್ಯ ಹೇಳ್ತಾರೆ, ನೀವು ಮುಖ್ಯಮಂತ್ರಿ ಆಗ್ತೀರ ಅಂದ್ಕೂಡಲೇ ನಾವು ನನಗೆ ಭವಿಷ್ಯ ಹೇಳ್ಯಾರ, ನಾ ಮುಖ್ಯಮಂತ್ರಿ, ನಾನು ಅದಕ್ಕೆ ಎಷ್ಟರ ಮಟ್ಟಿಗೆ ಯಾರು ಅದನ್ನಂತ ನಾವು ಯೋಚನೆ ಮಾಡಬೇಕು. ಆ ಮಟ್ಟಕ್ಕೆ ನನಗೆ ಹೋಗುವಂಥ ಸಾಮರ್ಥ್ಯ ಐತೆ ಇಲ್ಲ ಅಂತೇಳಿ ನಾನು ಆತ್ಮಶೋಧನೆ ಮಾಡ್ಕೋಬೇಕಾಗಿದೆ. ಭವಿಷ್ಯದಲ್ಲಿ ಹೇಳಿರ್ಬೋದು ಅವರು. ನಾನು ಭವಿಷ್ಯ ಹೇಳೋರ ಬಗ್ಗೆ ನಾನು ಏನು ಕಮೆಂಟ್ ಮಾಡೋದಿಲ್ಲ. ನಾನು ವೈಯಕ್ತಿಕವಾಗಿ ಭವಿಷ್ಯದ ಮೇಲೆ ಅವಲಂಬಿತ ಆಗೋಕ್ಕಿಂತ ಹೆಚ್ಚಾಗಿ ನಮ್ಮ ಶ್ರಮ, ನಮ್ಮ ಪರಿಶ್ರಮ, ಅದರಲ್ಲಿ ನಾವು ಕೃಷಿ ಮಾಡಿದರೆ ನಮ್ಗೆ ಅಲ್ಟಿಮೇಟ್. ಈಗ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ರಾಜಕೀಯ ಬೆಳವಣಿಗೆ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಒಬ್ಬರಿಗೊಬ್ಬರು ಮತ ಕೊಟ್ಟಂತ ಜನರಿಗೆ ಏನು ಸಂದೇಶ ಕೊಡ್ತಾರೆ? ನಾನು ಅದೇ ರಾಜಕೀಯ ಪಕ್ಷದಲ್ಲಿ ಸಹಮತ ಇರಬೇಕು, ಸೌಹಾರ್ದಯುತವಾದಂಥ ವಾತಾವರಣ ಇರಬೇಕು, ಐಕ್ಯತೆ ಇರಬೇಕು, ಪಕ್ಷದ ಸಿದ್ಧಾಂತಗಳನ್ನು ಜಾರಿಗೆ ತರಲಿಕ್ಕೆ ಎಲ್ಲರೂ ಒಂದಾಗಿ ಸಹೋದರತ್ವ ಭಾವನೆಯಿಂದ, ಭಾತೃತ್ವ ಪ್ರೇಮದಿಂದ ಪಕ್ಷ ಮುನ್ನಡೆಸಬೇಕು. ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾದರೆ ಉತ್ತರವಾಗಿ ಅದು ಕೊನೆಗೆ ಆಡಳಿತದ ಮೇಲೂ ಪರಿಣಾಮ ಆಗೋದಿಲ್ಲ ಅಂತ ಯಾರಾದರೂ ಹೇಳಿದರೆ ಅದು ಸುಳ್ಳು. ಆಡಳಿತದ ಮೇಲೆ ಪರಿಣಾಮ ಆಗೋದಿಲ್ಲ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ. ಎಲ್ಲರೂ ಒಮ್ಮತದಿಂದ, ಐಕ್ಯತೆಯಿಂದ ಒಂದಾಗಿ ಪಕ್ಷದ ಸಿದ್ಧಾಂತ, ಜನರ ಕಲ್ಯಾಣಕ್ಕೆ ಆದ್ಯತೆ ಕೊಟ್ಟು ನಮ್ಮ ವಿಚಾರಗಳನ್ನು ಹೇಳಬೇಕು. ಸೈದ್ಧಾಂತಿಕ ನಿಲುವಿನಲ್ಲಿ ಎಲ್ಲ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳಿರ್ತವೆ. ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ವ್ಯಕ್ತಿಗತ ಅಧಿಕಾರಕ್ಕಾಗಿ ಏನು ಭಿನ್ನಾಭಿಪ್ರಾಯಗಳಿರ್ತಾವ, ಇದು ನಿಜವಾಗಲೂ ಮಾರಕವಾಗುವಂಥ ಒಂದು ವಿಚಾರ, ನನ್ನ ವೈಯಕ್ತಿಕ ವಿಚಾರ. ಪ್ರಜಾಪ್ರಭುತ್ವದಲ್ಲಿ
ಆಂತರಿಕ ಭಿನ್ನಾಭಿಪ್ರಾಯ ಇರುವುದು, ವಿಚಾರಗಳ ತಾಕಲಾಟ ಇರುವುದು ಸರ್ವೇ ಸಾಮಾನ್ಯ. ಆದರೆ ಅದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಜನರ ಕಲ್ಯಾಣಕ್ಕಾಗಿ, ಜನಪರ ವಿಚಾರಗಳಿಗಾಗಿ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೆ ಅದು ಒಳ್ಳೆಯದು. ಅದು ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಕುರ್ಚಿ ಹಿಡಿಯುವ ಸಲುವಾಗಿ ಮತ್ತು ಇನ್ನಿತರ ಯಾವುದೋ ಕಾರಣಕ್ಕಾಗಿ ಭಿನ್ನಾಭಿಪ್ರಾಯಗಳಿದ್ದರೆ ಅದು ಪಕ್ಷಕ್ಕೂ ಒಳ್ಳೆಯದಲ್ಲ ಮತ್ತು ರಾಜ್ಯದ ಜನತೆಗೂ ಒಳ್ಳೆಯದಲ್ಲ. ನನ್ನ ವೈಯಕ್ತಿಕ ವಿಚಾರ.